ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನನಗೆ ಸ್ಕ್ಯಾನಿಂಗ್ ಇದೆ, 5 ಮಂತ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 7:45. ಹೋಗ್ತಾ ಇದ್ದೀವಿ. 8:30ಗೆಲ್ಲ ಅಲ್ಲಿ ಇರಬೇಕು ಅಂತ. ಸೊ ಫೈಲೆಲ್ಲ ತೊಗೊಂಡಿದ್ದೀನಿ, ಯಾವುದನ್ನು ಮಿಸ್ ಮಾಡಿಲ್ಲ. ಪ್ರಜ್ವಲ್ ಅವರು ಹಾಗೆ ನಾನು ಹೊರಡ್ತಾ ಇದ್ದೀವಿ. ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬರುತ್ತೆ, ಹಾಗೆ ಏನಿತ್ತು ಸ್ಕ್ಯಾನಿಂಗಲ್ಲಿ ಅಂತ ಹೋಗ್ಬಿಟ್ಟು ಬಂದು ಮತ್ತೆ ತಿಳಿಸ್ತೀನಿ. ಹೋಗಬೇಕಾದ್ರೆ ಎಳ್ನೀರು ಅಂಗಡಿ ಕಾಣಿಸ್ತು. ಅದಕ್ಕೆ ಪ್ರಜ್ವಲ್ ಅವರು ಹೋಗ್ತಾ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಹಾಗಾಗಿ ಇಬ್ಬರು ಒಂದೊಂದು ಎಳ್ನೀರನ್ನ ಕುಡಿತಾ ಇದ್ದೀವಿ. ಇಲ್ಲಿ ಎಳ್ನೀರ ಕುಡ್ಕೊಂಡು ನಾವು ಹೋಗಿದ್ದು ಹೋಟೆಲ್ಗೆ. ಕೋಟೇಶ್ವರದಲ್ಲಿ ಪಟ್ಟಾಭಿ ಹೋಟೆಲ್ ಅಂತ ಇದೆ. ಅಲ್ಲಿ ನನಗೆ ಬ್ರೇಕ್ಫಾಸ್ಟ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಮನೇಲೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಮನೆಯಲ್ಲಿ ವಾಂಗಿಬಾತ್ ಇತ್ತು. ನಾವು ಬೇಡ, ಇಲ್ಲ ಹೋಗ್ತಾ ತಿನ್ಕೊಂಡು ಹೋಗ್ತೀವಿ ಅಂತ ಬಂದ್ವಿ. ಇಲ್ಲಿ ನನಗೆ ಇಡ್ಲಿ, ಚಟ್ನಿ ಹಾಗೆ ಬನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೆರಡನ್ನೂ ಒಂದೊಂದು ಪ್ಲೇಟ್ ತೊಗೊಂಡ್ವಿ. ಪ್ರಜ್ವಲ್ ಅವ್ರಿಗೆ ಬನ್ಸ್ ತುಂಬ ಇಷ್ಟ ಆಗುತ್ತೆ, ನನಗೆ ಇಡ್ಲಿ ಇಷ್ಟ ಆಗುತ್ತೆ. ಇಬ್ಬರು ತೊಗೊಂಡು ಶೇರ್ ಮಾಡಿಕೊಂಡು ತಿಂದ್ವಿ. ತಿಂದ್ಕೊಂಡು ನಾವು ಹೋಗಿದ್ದು ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರ್ಗೆ. ಇದು ಕುಂದಾಪುರದಲ್ಲಿ ಪಾರಿಜಾತ ಹೋಟೆಲ್ ಆಪೋಸಿಟ್ ಇದೆ. ನಾವು ರೀಚ್ ಆಗಬೇಕಾದ್ರೇ 8:30 ಆಗಿತ್ತು. ಆದರೂ ನಮಗೆ 13 ನಂಬರ್ ಸಿಕ್ಕಿತ್ತು. ತುಂಬ ಜನ ಬೇಗ ಬರ್ತಾರೆ, ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಅಂತ ತುಂಬ ಜನ ಬೇಗ ಬಂದಿರ್ತಾರೆ. ನಾವು ಅಷ್ಟೇ ಹೋಗಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ನಂಬರ್ ಬಂತು. ಹೋಗಿ ಪಾಪುನ ನೋಡ್ಕೊಂಡು ಬಂದು ತುಂಬ ಖುಷಿ ಆಯಿತು. ನೋಡ್ಬೋದು, ಆ ಖುಷಿ ವಿಡಿಯೋದಲ್ಲೂ ಕಾಣಿಸ್ತಾ ಇದೆ. ಪ್ರಜ್ವಲ್ ಅವ್ರನ್ನ ಬಿಟ್ಟಿಲ್ಲ, ನಾನೊಬ್ಬಳೇ ಹೋಗಿದ್ದೆ. ರಿಪೋರ್ಟೆಲ್ಲ ಸಿಕ್ತು. ರಿಪೋರ್ಟ್ ತೊಗೊಂಡು ಇವಾಗ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡೋದಕ್ಕೆ ಕೋಟೇಶ್ವರ ಹೋಗ್ತಾ ಇದ್ದೀವಿ. ನಾನು ತೋರಿಸ್ತಾ ಇರೋ ಹಾಸ್ಪಿಟಲ್ ಬಂದು NR ಆಚಾರ್ಯ. ಇಲ್ಲಿ ಸವಿತಾ ಮೇಡಮ್ಗೆ ನಾನು ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇಲ್ಲ ಅಷ್ಟೇ, ಎಷ್ಟಾಯಿತು? ಬೆಳಗ್ಗೆ ಸ್ಕ್ಯಾನಿಂಗ್ ಹೋಗಬೇಕಾದ್ರೆ ನಾನು ಪ್ರಜ್ವಲ್ ಇಬ್ಬರೇ ಹೋಗಿದ್ವಿ. ಆಮೇಲೆ ಕನ್ಸಲ್ಟೇಷನ್ಗೆ ಕೋಟೇಶ್ವರಕ್ಕೆ ಅಮ್ಮ ಬಂದಿದ್ದರು. ಚೆಕಪ್ ಎಲ್ಲ ಆಯಿತು. ಮುಗಿಸ್ಕೊಂಡು ಹಾಗೆ ಹೊರಡಬೇಕಾದ್ರೆ ಬೇಕ್ರಿಯಲ್ಲಿ ಸ್ವಲ್ಪ ತಿಂಡಿನೆಲ್ಲ ತೊಗೊಂಡು ಅಮ್ಮಂಗೆ ಕೊಡ್ತಾಯಿದ್ದೆ. ಅಮ್ಮ ತೊಗೊಂಡು ಮನೆಗೆ ಹೊರಟರು. ಅಲ್ಲಿಂದ ನಾವು ಹೋಗಿದ್ದು ಹೋಟೆಲ್ ಆರ್ಯಾಗೆ. ನನಗೆ ವೆಜ್ ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು. ತುಂಬ ಟೈಮಿಂದ ಹೇಳ್ತಾ ಇದ್ದೆ ಪ್ರಜ್ವಲ್ ಅವ್ರಿಗೆ, ಎಲ್ಲರೂ ಹೊರಗಡೆ ಹೋಗಿ ವೆಜ್ ಊಟ ಮಾಡೋಣ ಅಂತ. ಬಟ್ ಬೈಕ್ ಸ್ವಲ್ಪ ರಿಪೇರಿಗಿತ್ತು. ಹಾಗಾಗಿ ಅವರು ಕುಂದಾಪುರದಲ್ಲಿ ಬೇಡ, ಕೋಟೇಶ್ವರದಲ್ಲಿ ಎಲ್ಲಾದರೂ ಊಟ ಮಾಡು ಅಂತ ಇಲ್ಲಿ ಕರ್ಕೊಂಡು ಬಂದರು. ಇಲ್ಲಿ ನಾನು ಫಸ್ಟ್ ಟೈಮ್ ಊಟ ಮಾಡ್ತಿರೋದು. ತುಂಬ ಚೆನ್ನಾಗಿತ್ತು. ಹಸಿವಾಗಿದ್ದಕ್ಕೋ ಏನೋ ಗೊತ್ತಿಲ್ಲ, ನಾನಂತೂ ಫುಲ್ ಕಂಪ್ಲೀಟಾಗಿ ಒಬ್ಬಳೇ ತಿಂದೆ ಇಷ್ಟೂ. ಪ್ರಜ್ವಲ್ ಅವರು ಯಾವುದೇ ರೀತಿ ಫುಡ್ಡನ್ನು ಆರ್ಡರ್ ಮಾಡಿಲ್ಲ, ಯಾಕಂದರೆ ಮನೆಯಲ್ಲಿ ಆಲ್ರೆಡಿ ಫಿಶ್ ಸಾಂಬಾರಿತ್ತು, ಹಾಗೆ ಮೀನು ಫ್ರೈ ಮಾಡಿದರು ಮನೆಯಲ್ಲಿ. ಇನ್ನೇನಕ್ಕೆ ಅದು ಇದೆಯಲ್ಲ ಅಂದ್ಬಿಟ್ಟು ಅವರು ವೆಜ್ ಏನು ತೊಗೊಳ್ಲಿಲ್ಲ. ಬಟ್ ನನಗೆ ನಾನ್ ವೆಜ್ಗಿಂತ ಜಾಸ್ತಿ ವೆಜ್ ಇಷ್ಟ ಆಗುತ್ತೆ. 3rd ಮಂತಿಂದ ನಾನು ಕಂಪ್ಲೀಟಾಗಿ ನನಗೆ ವೆಜ್ ಅಂದ್ರೆ ತುಂಬ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ನಾನ್ ವೆಜ್ನ ಅಷ್ಟೊಂದೇನು ಇಷ್ಟಪಟ್ಟು ತಿಂತಾ ಇಲ್ಲ. ಚಿಕನ್ ಅಂತೂ ನನಗೆ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಬಟ್ ಕೆಲವೊಂದು ಸತಿ ಟೇಸ್ಟ್ ಮಾಡ್ತೀನಿ ಅಷ್ಟೇ, ತುಂಬ ಇಷ್ಟಪಟ್ಟು ಏನು ತಿನ್ನಲ್ಲ. ಹಾಗೆ ಸೇರಲ್ಲ ಅಂತಲೂ ಇಲ್ಲ. ಬಟ್ ವೆಜ್ ಆದರೆ ತುಂಬ ಇಷ್ಟಪಟ್ಟು ಆಸೆಯಿಂದ ತಿಂತೀನಿ. ಹಾಗಾಗಿ ಇಲ್ಲಿ ಪ್ರಜ್ವಲ್ ಅವರು ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು ಫುಡ್ ಸಹ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತಲೇ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿನ್ನಬೇಕಂತ ಅನ್ನಿಸ್ತು. ಹಾಗಾಗಿ ಐಸ್ ಕ್ರೀಮ್ನ ಕೇಳಿದೆ. ಬಟ್ ಈ ಟೈಮಲ್ಲಿ ಹುಷಾರು ತಪ್ಪಿದ್ರೆ ಅಥವಾ ಕೋಲ್ಡ್ ಏನಾದರೂ ಆದರೆ ಕಷ್ಟ ಆಗುತ್ತೆ, ಬೇಡ ಅಂತ ಇದ್ದರು. ಇಲ್ಲ, 1 ಟೈಮ್ ಅಲ್ವಾ ತಿಂತೀನಿ ಅಂತ ಹೇಳಿ ಫ್ರೂಟ್ ಸಲಾಡ್ ತೊಗೊಂಡಿದ್ವಿ. ಇದು ಅಷ್ಟೇ ಚೆನ್ನಾಗಿತ್ತು. ತಿಂದುಬಿಟ್ಟು ಹಾಗೆ ಹೊರಡಬೇಕಾದ್ರೆ ಅಲ್ಲಿ ಅಕ್ವೇರಿಯಂ ಎಲ್ಲ ಇತ್ತು. ಪ್ರಜ್ವಲ್ ಅವರು ಅದರದ್ದು 1-2 ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ. ಇಲ್ಲಿರೋ ಮೀನು ಹೆಸರು ಖಂಡಿತ ನನಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಇಲ್ಲಿಂದ ನಾವು ಹೊರಟಿದ್ದು ಚೋಟುನ ಕರ್ಕೊಂಡು ಬರೋದಕ್ಕೆ. ಆಲ್ರೆಡಿ 1:30 ಆಗಿತ್ತು. ಹಾಗಾಗಿ ಅವನ್ನ ಶಿಶು ಮಂದಿರದಿಂದ ಹಾಗೆ ಹೋಗ್ತಾ ಆನ್ ದ ವೇ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೊರಟ್ವಿ. ತಗೊಬನ್ನಿ ಚಪ್ಪಲ ಹಾಕಬನ್ನಿ. ಹಾಂ
ಕಣಿ. ಚೋಟು ಇಲ್ಲ ಆಯ್ಕಂತೆ ಕಡಿ ಬಬ್ದ ಲೇಟ್ ಬಬ್ದ ಇನ್ನು ಇದೇ ಟೈಮಾ ಇಷ್ಟೊತ್ತಿಗೆ ಹೋಗ್ಬೋದ ದಿನ ಊಟ ಹಾಕೋ ಬಂದು ಕರ್ಕೊ ಹಾಕೋದ ಕೊಡ ನೀರು ಬಟ್ಲಿ ಇಟ್ಕಂತೆ ಅಂಶ ಕಂಗಲ್ಲ ಟಾಟ ಮಾಡಿ ರಾಮ್ ರಾಮ್ ಅಂಶ ರಾಮ್ ರಾಮ್ ಕೊಡ ಹಾಂ ಹತ್ತು ಗಾಡಿ ಹತ್ತು ಮುಂದತ್ತ ಬಾಯ್ ರಾಮ್ ರಾಮ್ ಹಲೋ ಇದು ನೆಕ್ಸ್ಟ್ ಡೇ ನೆನ್ನೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಬಂದು ರೆಸ್ಟ್ ಮಾಡಿದೆ. ಅದ್ರ ಮೇಲೆ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಇವಾಗ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಮತ್ತೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನೆನ್ನೆ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಚೆನ್ನಾಗಿತ್ತು, ಬೇಬಿ ಮೂಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ರು. ಹಾಗೆ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಡಾಕ್ಟರ್ ಕನ್ಸಲ್ಟೇಷನು ಸಹ ಆವತ್ತೇ ಮುಗಿಸ್ಕೊಂಡ್ವಿ. ಸ್ವಲ್ಪ ಲೇಟಾಗೆ ಬಂದರು ಡಾಕ್ಟರ್ ಅವತ್ತು. ಸೊ ನನಗೆ ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಹೋದರೆ ವೀಡಿಯೋ ಮಾಡ್ಕೊಳ್ತೀನಿ. ನಾನು ತೋರಿಸ್ತಾ ಇರೋದು ಕೋಟೇಶ್ವರದಲ್ಲಿರುವಂಥ NR ಆಚಾರ್ಯ ಹಾಸ್ಪಿಟ್ಲಲ್ಲಿ ಸವಿತಾ ಮೇಡಮ್ಗೆ. ಸದ್ಯಕ್ಕೆ ಇವಾಗ ಅಲ್ಲಿ ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅಥವಾ ನನ್ನ ಡೆಲಿವರಿ ಎಲ್ಲಾಗತ್ತೆ ಅಂತ ಗೊತ್ತಾಗಬೇಕಾದ್ರೆ ನೆಕ್ಸ್ಟ್ ನನ್ನ ಬರುವಂಥ ವ್ಲಾಗ್ಸ್ನೆಲ್ಲ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ನಾನು, ಇವಾಗ ಅದನ್ನು ತೋರಿಸ್ತೀನಿ. ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್. ಬೇಬಿ ಪಾರ್ಟ್ಸ್ದು ಫೋಟೋಸ್ನೆಲ್ಲ ಈ ಸರ್ತಿ ಕೊಟ್ಟಿದ್ದಾರೆ. ಕೈ, ಕಾಲು, ಕಿಡ್ನಿ, ಹೆಡ್, ಬ್ರೈನ್ ಆ ಥರ ಎಲ್ಲ ಕೊಟ್ಟಿದ್ದಾರೆ. ಫುಲ್ ಕಂಪ್ಲೀಟ್ ಮಗು ಚಿತ್ರ ಏನೂ ಹಾಕಿಲ್ಲ. ಪ್ರೆಗ್ನೆಂಟ್ ಇರೋರು ಯಾರೂ ಸಹ 5th ಮಂತ್ ಸ್ಕ್ಯಾನಿಂಗ್ನ ಸ್ಕಿಪ್ ಮಾಡಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ಕ್ಯಾನ್ ಆಗುತ್ತೆ. ಇದರಲ್ಲಿ ನಮ್ಮ ಬೇಬಿ ಮೂಮೆಂಟ್ಸ್ ಹೇಗಿದೆ, ಹಾಗೆ ಸ್ಟ್ರಕ್ಚರ್ ಎಲ್ಲ ಯಾವ ಥರ ಇದೆ, ನಾರ್ಮಲ್ ಇದೆಯಾ ಇಲ್ಲ ಅಂತ ಎಲ್ಲನೂ ಇದರಲ್ಲಿ ಕಂಡುಹಿಡಿತಾರೆ. ಹಾಗಾಗಿ ನಂದು ರಿಪೋರ್ಟ್ ಬಂದು ನಾರ್ಮಲ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ. ಬೇಬಿ ಹಾರ್ಟ್ ರೇಟ್ ಬಂದು 147 ಇದೆ ಪರ್ ಮಿನಿಟ್ಗೆ. ಸ್ಟಾರ್ಟಿಂಗ್ ನಾನು ಹೇಳಿದಾಗೆ 171 ಇತ್ತು. ಅದಾದಮೇಲೆ 3rd ಮಂತಲ್ಲಿ 145 ಆಯಿತು. ಈಗ 5th ಮಂತಲ್ಲಿ 147 ಇದೆ. ನೋಡೋಣ. ಆದರೆ ಬೇಬಿ ಜೆಂಡರ್ನ ಗೆಸ್ ಮಾಡಿ. ನೆಕ್ಸ್ಟು ನನಗೆ ಯಾವ ಥರ ಸಿಮ್ಟಮ್ಸ್ ಇದೆ ಅದನ್ನೂ ಸಹ ನಾನು ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ. ಸೊ ಇದಿಷ್ಟು ನಾನು ಸ್ಕ್ಯಾನ್ಗೆ ಹೋಗಿ ಬಂದಂತಹ ರಿಪೋರ್ಟಲ್ಲಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.